ಚಿತ್ರಹಿಂಸೆ ಕೊಟ್ಟು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡದಂತ ಆರೋಪಿಗಳಲ್ಲಿ ಕರೆಂಟ್ ಶಾಕ್ ಕೊಟ್ಟ ಧನರಾಜ್ ಅಲಿಯಾಸ್ ರಾಜು ಆತನನ್ನ ಆ ಸೀಸಿಂಗ್ ಶೆಡ್ ಪಟ್ಟಣಗೆರೆಯ ಸೀಸಿಂಗ್ ಶೆಡ್ಗೆ ಕರೆದುಕೊಂಡು ಬಂದು ಸ್ಥಳ ಮಹಜರನ್ನ ಮಾಡಿ ಆತ ಆ ಮೆಗ್ಗಾರ್ ಪಾಯಿಂಟ್ನಿಂದ ಕರೆಂಟ್ ಶಾಕ್ ಕೊಟ್ಟನಲ್ಲ ಏನು ಎತ್ತ ಅನ್ನೋದ್ರ ಬಗ್ಗೆ ಮಹಜರನ್ನ ಮುಗಿಸಿ ಈಗ ಪೊಲೀಸರು ಆತನನ್ನ ವಾಪಸ್ ಕರ್ಕೊಂಡು ಹೋಗಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕರೆಂಟ್ ಶಾಕ್ ಕೊಟ್ಟ ಧನರಾಜ್ಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ಧನರಾಜ್ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಇವನು ಮತ್ತೆ ಪವನ್ ಇಬ್ರು ಕೂಡ ಸೇರಿ ಆ ಸೀಸಿಂಗ್ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟಿದ್ರು. ಹೊಡೆದಿದ್ದು ಬಡ್ದಿದ್ದು ಮಾತ್ರ ಅಲ್ಲ, ಕರೆಂಟ್ ಶಾಕ್ ಕೊಟ್ಟು ಆತನಿಗೆ ಚಿತ್ರಹಿಂಸೆ ಕೊಟ್ಟು ಆತನನ್ನ ಕೊಲೆ ಮಾಡಿದ್ರು. ಧನರಾಜ್ನನ್ನ ಈಗ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಆ ಸೀಸಿಂಗ್ ಶೆಡ್ನಲ್ಲಿ ಆತನ ಮಹಜರು ಪ್ರಕ್ರಿಯೆ ಮುಗಿಸಿ, ಆತ ಮೂಲತಃ ನಾಯಿ ವ್ಯಾಪಾರಿ, ಸೆಲೆಬ್ರಿಟಿಗಳಿಗೆ ನಾಯಿಗಳನ್ನ ಮಾರ್ತಾ ಇದ್ದಂಥ ಪೆಡ್ಲರ್ ಆತ ಧನರಾಜ್ ಅಲಿಯಾಸ್ ರಾಜು. ಆತನನ್ನ ಆ ಶೆಡ್ಗೆ ಕರ್ಕೊಂಡು ಬಂದು ಸ್ಥಳ ಮಹಜರ್ ಮಾಡಿ ಪೊಲೀಸರು ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದಾರೆ ಅನ್ನೋದು ಈ ಹೊತ್ತಿನ ಮಾಹಿತಿ. ದರ್ಶನ್ಗೆ ಆಪ್ತನಾಗಿದ್ದ ಧನರಾಜ್ ಈ ಕೊಲೆ ಪ್ರಕರಣದಲ್ಲಿ ಆತನೂ ಕೂಡ ಪ್ರಮುಖ ಆರೋಪಿಯಾಗಿದ್ದ. ತನ್ನ ಬಳಿ ಇದ್ದಂಥ ಮೆಗ್ಗರ್ ಮಷೀನ್ ಅನ್ನು ಆತ ತಂದು ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ಕೊಟ್ಟಿದ್ದ. ಇದರ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಈತನ ಖಚಿತ ಮಾಹಿತಿ ಇತ್ತು, ಮತ್ತೆ ಈತ ಹೇಗೆಲ್ಲ ಭಾಗಿಯಾಗಿದೆ ಎಲ್ಲದೂ ಕೂಡ ಗೊತ್ತಾಗಿತ್ತು. ಆ ಕಾರಣದಿಂದ ಆತನ ಬಂಧನ ಮಾಡಿ ಆತನನ್ನ ಆ ಶೆಡ್ಗೆ ಕರ್ಕೊಂಡು ಬಂದು ಆತನ ಸ್ಥಳ ಮಹಜರು ನಡೆಸಿ ಈಗ ಆತನನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಅನ್ನೋದು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಧನರಾಜ್ನ ಮಹಜರು ಪ್ರಕ್ರಿಯೆಯಲ್ಲಿ ಪೊಲೀಸರು ಏನೇನು ವಶಕ್ಕೆ ಪಡೆದಿದ್ದಾರೆ, ಮತ್ತೆ ಧನರಾಜ್ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಇನ್ಸೈಡ್ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಮಾದೇಶ್? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಜಿತ್, ಖಂಡಿತವಾಗ್ಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿ ಧನರಾಜ್ರನ್ನ ಬಂಧಿಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಈತ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದ ಅಂತೇಳಿ ಸ್ಫೋಟಕ ವಿಚಾರ ತನಿಖೆ ವೇಳೆ ಗೊತ್ತಾಗಿತ್ತು. ಆ ಒಂದು ಮಾಹಿತಿ ಆಧರಿಸಿ ಇವತ್ತು ಶೆಡ್ಗೆ ಆತನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಒಂದಷ್ಟು ಸ್ಥಳ ಮಹಜರು ಮಾಡುವಂತ ಕೆಲಸವನ್ನು ಮಾಡಿದ್ರು. ಸುಮಾರು 1 ಗಂಟೆಗಳ ಕಾಲ ಆ ಒಂದು ಶೆಡ್ನಲ್ಲಿ ಧನರಾಜ್ನ ಸಮ್ಮುಖದಲ್ಲಿ ಸ್ಥಳ ಮಹಜರು ಮಾಡಿಬಿಟ್ಟು ಪಂಚನಾಮೆಯನ್ನ ಮಾಡಿ ಸಹಿ ಹಾಕಿಸಿಕೊಳ್ಳುವಂಥ ಕೆಲಸನ ಮಾಡಿದ್ರು. ಈತ ಆ ಒಂದು ಕರೆಂಟ್ ಶಾಕ್ ಅಂದರೆ ಮೆಗ್ಗರ್ನಿಂದ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕನ್ನು ಕೊಟ್ಟಿದ್ದ ಅನ್ನೋವಂಥದ್ದು, ಕರೆಂಟ್ ಶಾಕ್ ಕೊಟ್ಟು ಚಿತ್ರಹಿಂಸೆ ಕೊಟ್ಟಿದ್ದ ಅನ್ನೋವಂಥದ್ದು ತನಿಖೆ ವೇಳೆ ಗೊತ್ತಾಗಿತ್ತು. ಯಾಕೆ ಈ ಒಂದು ಆಲೋಚನೆ ಆತನಿಗೆ ಬಂದಿತ್ತು, ಜೊತೆಗೆ ಯಾವ ಒಂದು ಉಪಕರಣವನ್ನು ಬಳಸಿ ಆತ ಈ ಒಂದು ಕರೆಂಟ್ ಶಾಕನ್ನು ಕೊಟ್ಟಿದ್ದ ಅನ್ನುವಂಥದ್ದು ಈಗಾಗಲೇ ಮಾಹಿತಿಯನ್ನು ಪಡೆದಿದ್ರು. ಆ ಒಂದು ಮಾಹಿತಿ ಆಧಾರದ ಮೇಲೆ ಜೊತೆಗೆ ಈತನಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಯಾರಾದರೂ ಸೂಚನೆ ನೀಡಿದ್ರಾ, ಅಥವಾ ಈತನಿಗೆ ಆ ಒಂದು ಯೋಚನೆ ಯಾಕೆ ಬಂತು, ಮತ್ತು ಎಷ್ಟು ವೋಲ್ಟ್ನಲ್ಲಿ ಕರೆಂಟನ್ನು ಪಾಸ್ ಮಾಡಿಬಿಟ್ಟು ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕನ್ನು ಕೊಟ್ಟು ಚಿತ್ರಹಿಂಸೆ ಕೊಡಲಾಗಿತ್ತು, ಈ ಎಲ್ಲ ಅಂಶಗಳನ್ನು ಕೂಡ ಪೊಲೀಸರು ತನಿಖೆ ವೇಳೆ ಪಡೆಯುವಂಥ ಕೆಲಸವನ್ನು ಮಾಡಿದ್ರು. ಸುಮಾರು 1 ಗಂಟೆಗಳ ಕಾಲ ಈತ ಯಾವ ಒಂದು ಸ್ಥಳದಲ್ಲಿ ಕರೆಂಟ್ ಶಾಕನ್ನು ಕೊಟ್ಟಿದ್ದ, ಜೊತೆಗೆ ಯಾವ ಒಂದು ಉಪಕರಣವನ್ನು ಬಳಸಿದ್ದ, ಜೊತೆಗೆ ಎಷ್ಟೊತ್ತು ಕರೆಂಟ್ ಶಾಕನ್ನು ಕೊಟ್ಟಿದ್ದ ಅನ್ನುವಂಥ ಮಾಹಿತಿಯನ್ನು ಶೆಡ್ನಲ್ಲಿ ಕರೆದೊಯ್ದು ಸ್ಥಳ ಮಹಜರು ವೇಳೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕರೆಂಟ್ ಶಾಕ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನರಾಜ್ನಿಂದ ಒಂದಷ್ಟು ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ಅಂದರೆ ಕರೆಂಟ್ ಶಾಕ್ ಕೊಟ್ಟಿರುವಂಥ ವಿಚಾರದ ಬಗ್ಗೆ ಈ ಮುಂಚೆ ಆತನಿಗೆ ಸಾಕಷ್ಟು ಬಾರಿ ಹೊಡೆದಿದ್ರು, ಲಾರಿಗೆ ಹೊಡೆದಿದ್ರು, ಜೊತೆಗೆ ಆತನ ಮೇಲೆ ಬರೆ ಹಾಕಿದ್ರು ಅನ್ನೋಂಥ ವಿಚಾರಗಳು ಕೇಳಿ ಬಂದಿತ್ತು. ಆದರೆ ಈ ಕರೆಂಟ್ ಶಾಕ್ ಕೊಟ್ಟಿರುವಂಥ ವಿಚಾರ ಪೊಲೀಸರಿಗೂ ಕೂಡ ಶಾಕ್ ತಂದಿತ್ತು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನರಾಜ್ನಿಂದ ಹೇಳಿಕೆಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಆ ಒಂದು ಮೆಗ್ಗರ್ನನ್ನು ಎಲ್ಲಿಂದ ತೆಗೆದುಕೊಂಡು ಬರಲಾಗಿತ್ತು ಏನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಆತನನ್ನ ಹೊರಗಡೆ ಕರೆದುಕೊಂಡು ಹೋಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡುವಂಥ ಕೆಲಸವನ್ನ ಮಾಡಲಾಗ್ತಿದೆ. ರಂಜಿತ್.